ಧೀರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಕ್ ವ್ಲಾಗ್ಸ್. ಇವತ್ತಿನ ಲೋಡ್ ಬಂದು ಬನ್ನೂರಿಂದ ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ನನಗೂ ಲೋಡು ಅಚಾನಕ್ಕಾಗಿ ಸಿಕ್ಕಿದ್ದು. ನೆನ್ನೆ ನೈಟ್ ಕನ್ಫರ್ಮ್ ಮಾಡಿರಲಿಲ್ಲ. ಬೆಳಿಗ್ಗೆ ಇನ್ನೂ ನಿದ್ದೆ ಮಾಡ್ತಿದ್ದೆ, ಫೋನ್ ಮಾಡಿ ಅರ್ಜೆಂಟಲ್ಲಿ ಕರೆಸಿದ್ರು. ಇವಾಗ ಇಲ್ಲೇ ಬನ್ನಿ ಬ್ರಷ್ ಮಾಡಿ ತಿಂಡಿ ತಿಂದಿದ್ದಾರೆ. ನನಗೆ ತಿಂಡಿ ಮಾಡ್ಕೊಂಡು ಓಡಬೇಕು. ಬನ್ನಿ ತಿಂಡಿ ಮಾಡ್ಕೊಂಡು ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಓಡಾಡ. ಗುರು ಬಿಸಿ ಬಿಸಿ ಬಾತ್ ತಂದವ್ರೆ. ಬಾತು ವಡೆ ಬನ್ನೂರು ನಿಂತ್ಕೊಂಡು ಹೋಗೋಣ. ಹೊಟ್ಟೆ ಹಸಿತೈತೆ ಸಿಕ್ಕಾಪಟ್ಟೆ. ಫ್ರೆಂಡ್ಸ್, ಫಸ್ಟ್ನೇ ಪಾಯಿಂಟು ಲೋಡ್ ಆಯಿತು. ಅಲ್ಲಿಂದ ಮತ್ತೆ ನಾವು ಕಿರ್ಗಾವಲ್ಗೆ ಬಂದಿವಾಗ ಸೆಕೆಂಡ್ನೇ ಪಾಯಿಂಟ್ ಲೋಡ್ ಮಾಡ್ತವ್ರು ನೋಡಿ. ಏನು ಗುರು ಟನ್ನೇಜ್ ಬರಲಾಗುರು, ಇದು ಲಾಸು ಬಾಡಿಗೆ. ಮತ್ತೆ ಅಲ್ಲಿಂದ ಮತ್ತೆ ಬನ್ನೂರು ಒಂದು ಪಾಯಿಂಟ್ಗೆ ಹೋಗಿ ವೇಮೆಂಟ್ ಹಾಕ್ಸ್ಬಿಟ್ಟು ಅಲ್ಲಿ ಸ್ವಲ್ಪ ಲೋಡ್ ಐತೆ, ಅದನ್ನ ಸ್ವಲ್ಪ ಹಾಕ್ಕೊಂಡು ಅಲ್ಲಿಂದ ಹೋಗ್ಬೇಕು. ನೋಡ್ಗುರು, ಒಳ್ಳೆ ತೋಟ ಐತೆ ಇಲ್ಲಿ. ಈ ಬಾಳೆ ಗಿಡ ಕೊಟ್ಟರೆ ಆತಾಗ ಹಾಕೊಂಡು ಹೋಗ್ಬಿಡ್ತೀನಿ. ಜಂಗಲ್ ಇದ್ದಂಗೆ ಐತೆ ಗುರು ಇಲ್ಲಿ. ಇದು 3ನೇ ಪಾಯಿಂಟು ಗುರು. ಗಾಡಿಯಲ್ಲಿ ಲೋಡ್ ಆಗಿ ವೇಮೆಂಟ್ ಹಾಕ್ಸಿ ಮತ್ತೆ 3ನೇ ಪಾಯಿಂಟ್ ತಗೊಬಂದು ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡ್ತವ್ರೆ. ಇದ್ಯಾಕೆ ಗುರು ಇಷ್ಟೊಂದು ಹೊರಗಡೆ ಹಾಕೋರು ಇವರು. RTO ಹೋದವ್ರು ಹಿಡ್ಕೊಂಡ್ರೆ ಸರಿಯಾಗಿ ಮಾಡ್ತಾರೆ ನಮಗೆ. ಗುರು ಬನ್ನೂರು ಸರ್ಕಲಲ್ಲಿ ಒಳ್ಳೆ ಅನ್ನ ಸಾಂಬಾರು ಸಿಕ್ತು. ತಿನ್ಕೊಂಡು ಈಗ ಲೋಡಿಂಗ್ ಜಾಗಕ್ಕೆ ಹೋಗ್ತೇನೆ. ಏನು ಮಾಡೋರು ನೋಡಬೇಕು. ಪರವಾಗಿಲ್ಲ ಗುರು, ಲೋಡ್ ಮಾಡ್ತವ್ರೆ. ಟ್ರ್ಯಾಕ್ಟ್ರಿಂದ ಬೇರೆ ತರಿಸೋರೆ. ನಾನು ಲೋಡು ಕಮ್ಮಿ ಆಗೋಯ್ತು ಅಂದ್ಕೊಂಡೆ. ಟನ್ನೇ ಸಿಗುತ್ತೆ ಗುರು, ಏನಿಲ್ಲ. ಗುರು 2 ಟ್ರ್ಯಾಕ್ಟ್ರ್ ಆಯಿತು. ಇದು 3ನೇ ಟ್ರ್ಯಾಕ್ಟ್ರು ಬಂದಿರೋದು. ಸೊ ಮಳೆನೇ ಬಂದ್ಬಿಡ್ತು ಪಾಪ. ಮಳೆಲೂ ನೆನ್ಕೊಂಡು ಲೋಡ್ ಮಾಡ್ತಾರೆ. ನೋಡು ಗುರು ಅಲ್ಲಿ ಹೆಂಗೆ ನಿಂತವ್ರೆ ಮಳೆಲೇ ಪಾಪ. ಮೇ ಬಿ ಇದು ನಮಗೆಲ್ಲ ಅನಿಸುತ್ತೆ, ನಮಗೆ ಚಿಕ್ಕ ಸೌದೆ ಇರಬೇಕು. ಗಾಡಿ ಅಂತೂ ಸೂಪರಾಗಿ ಲೋಡ್ ಮಾಡೋರು. ನಂಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಸಖತ್ತಾಗಿ ಲೋಡ್ ಆಗ್ಬಿಡೈತೆ ಕಾರಣ. ಸೂಪರಾಗಿ ಲೋಡ್ ಆಗೈತೆ. ಫ್ರೆಂಡ್ಸ್, ಫೈನಲಿ ಗಾಡಿ ಲೋಡ್ ಆಗಾಯಿತು, ಪೇಮೆಂಟ್ ಆಗಾಯಿತು. ಪಾರ್ಟಿ ಹತ್ರ ಡೀಸೆಲ್ ದುಡ್ಡು ಇಸ್ಕೊಂಡು ಲೊಕೇಶನ್ ಇಸ್ಕೊಂಡು ನಾನು ಚಿಕ್ಕಮಂಗ್ಳೂರು ಕಡೆ ಹೊರಟೆ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಊಟ ಗೀಟ ಮಾಡ್ಕೊಂಡು ನೈಟ್ ಓಡ್ತೀನಿ ಫ್ರೆಂಡ್ಸ್. ಇಲ್ಲಿಂದ ಬನ್ನಿ ನಮ್ಮ ಏರಿಯಾಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಒಳ್ಳೆಯದು ವ್ಯೂ ಸೂಪರ್ ಆಗೈತೆ ಮಾತ್ರ. ಕಣ್ಣು ಕುಕ್ಕೋ ಥರ ಐತೆ ಮಾತ್ರ ವ್ಯೂ. ಅಲ್ಲೊಂಚೂರು ಮೇಲ್ಗಡೆ ಸನ್ಸೆಟ್ ಒಂದು ಸ್ವಲ್ಪ ರೆಡ್ ಕಲರಾಗಿ ಬಂದಿದ್ರೆ ಇನ್ನೂ ಸೆಕ್ಸಿಯಾಗಿ ಕಾಣಿಸ್ತಿತ್ತು ಗುರು. ನೀವು ನೋಡಿದ್ರು ಹೊಸ ಸೇತುವೆ ಮಾಡ್ತಾರೆ ಆ ಕಡೆ ಸೈಡು. ಈ ಸೇತುವೆದು ಏಜ್ ಮುಗಿದೋಗ್ತು. ಇನ್ನೇನಿದ್ರು ಆ ಕಡೆ ಸೇತುವೆಯಿಂದ ಬರಬೇಕು. ಇದು ಸ್ವಲ್ಪ ಸಣ್ಣ ಕೂಡ ಸೇತುವೆ. ಕೂಲಾಗೈತೆ ಗುರು ರೋಡ್ ಮಾತ್ರ. ಇಲ್ಲಿಂದ ನಮ್ಮ ಏರಿಯಾ ಬರೀ 10 ಕಿಲೋಮೀಟ್ರು. ಇದು ಬಂಡಿಪಾಳ್ಯ ಸಿಗ್ನಲ್. ಇವನ್ನ
ಯಾರು ಗುರು ಕಾರವನು ಹೆಂಗೆ ಬೇಕಂಗೆ ನುಗ್ತವನಲ್ಲ, ಅರಿಗಿರ್ದು ಬಿಟ್ರೆ ಚಪಾತಿ ಆಗ್ಬಿಡ್ತಾನೆ ಗಾಡೀಲಿ. ಫ್ರೆಂಡ್ಸ್ ಅಂತೂ ಇಂತೂ ನಮ್ಮ ಏರಿಯಾ ಬಂದ್ಬಿಡ್ತು. ಸೊ ಗಾಡಿನ ಇವಾಗ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಹೋಗಿ ಮನೆಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಗಾಡಿ ಎತ್ತಬೇಕು. ಬನ್ನಿ ಗಾಡಿ ಹಾಕ್ಬೋಣ ಅಲ್ಲಿ. ಬನ್ನಿ ನಮ್ಮ ಏರಿಯಾ ಬಂದಾಯಿತು, ಹೋಗೋಣ ಮನೆಗೆ. ಹಾಯ್ ಫ್ರೆಂಡ್ಸ್, ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ ಮನೆಗೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು. ಸೊ ಇವಾಗ ಗಾಡಿಗೆ ಬಂದಿದ್ದೀನಿ, ಬನ್ನಿ ಹೋಗೋಣ ಇವಾಗ. ಲೈಟಾಗಿ ಮಳೆ ಬೇರೆ ಬರ್ತೈತೆ ಗುರು, ಸೋನೆ. ಡೀಸೆಲ್ ಏನು ನೆಸಿಟಿ ಇಲ್ಲ ಗುರು, ಡೀಸೆಲ್ ಐತೆ. ಒಂದು 80 ಲೀಟ್ರ್ 90 ಲೀಟ್ರ್ ಡೀಸೆಲ್ ಐತೆ. ನೋಡ್ಕೊಬರಿ. ಇವತ್ತು ನಮ್ಮ ಹುಡುಗ ಬರ್ತೀನಿ ಅಂತಂದಿದ್ದಪ್ಪ, 10 ದಿನ ಆಯ್ತದೆ ರಿಟರ್ನ್ ಬರೋದು. ಗುಜರಾತ್ ಲೋಡ್ ಸಿಕ್ಕರೆ ಗುಜರಾತ್ಗೆ ಹೋಗ್ತೀನಿ ಅಂತಿದ್ದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಾರ ಒಂದು ಬರ್ತ್ಡೇ ಐತೆ ಅಂದ್ಬಿಟ್ಟು ಬರಲಿಲ್ಲ ಗುರು ಅವನು ಜೊತೆಗೆ. ಸೊ ಒಬ್ಬನೇ ಹೋಯ್ತಾ ಇದ್ದೀನಿ. ಏನು ಗುರು, ನಿಮ್ಗಳಿಗೆಲ್ಲ ತೋರಿಸಿದ ರೋಡ್ನೇ ತೋರ್ಸೋಕೆ ಬೇಜಾರಾಗ್ಬಿಡೈತೆ ನನಗೆ. ಎಲ್ಲರೂ ಔಟ್ ಆಫ್ ಸ್ಟೇಟ್ ಸಿಗಬೇಕು ಬಾಡಿಗೆಗಳು. ಗುರು ಹೊಳೆ ನರಸೀಪುರದಿಂದ ಮುಂದೆ ಬಂದು ಇದು ಹಾಸನ್ಗೆ ಜಾಯ್ನ್ ಆಗುತ್ತೆ. ಇದು ರೋಡು ರೈಲ್ವೆ ಟ್ರ್ಯಾಕ್ ಬರುತ್ತೆ ಇಲ್ಲಿ. ಈ ರೋಡು ಇವಾಗ ದುರಸ್ತಿಯಲ್ಲಿದೆ ನೋಡಿ, ಮೇಲ್ಗಡೆ ಫ್ಲೈಓವರ್ ಮಾಡ್ತವ್ರೆ. ಇಲ್ಲಿ ಡೈರೆಕ್ಟ್ ಪಾಸ್ ಆಗಿ ಮೇಲ್ಗಡೆಯಿಂದ ಆ ಕಡೆ ಹಿಂಗೆ. ಟ್ರೈನ್ ಬದೈತೆ ಗುರು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪೆಟ್ರೋಲ್ ಗುರು, ಪೆಟ್ರೋಲ್ ತೊಗೊಂಡು ಹೋಗ್ತಾವ್ರೆ. ಏನು ಸೌಂಡ್ ಬರ್ತಿರೋದು ಇಂಜಿನು. ಟ್ರೈನಲ್ಲಿ ಹೋಯ್ತಾ ಇದ್ರೆ ಗುರು, ಇಲ್ಲಿ ದಡ 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 ಅನ್ನಿಸ್ತೈತೆ ರೋಡು. ಏನು ಗುರು ಎಷ್ಟು ಹೋಯ್ತೈತೆ. ಏನು ಒಂದು 50 ಲಾರಿ ತಗೋಗೋದು, ಇದು ಒಂದೇ ತಗೊಂಡು ಹೋಗುತ್ತೆ. ಕಥ ಮುಗೀತು. ತೆಗಿಯಪ್ಪ ಪ್ರಭುವೇ, ಗೇಟ್ ತೆಗಿ.
ಇಲ್ಲಿಂದ ಒಂದು ಅಲ್ಲಿ ಗಂಟ ಮೇಲ್ಗಡೆಗೆ ತುಂಬಾ ಕ್ರಿಟಿಕಲ್ ಆಗೈತೆ. ಇಲ್ಲಿ ಲೋಡ್ ಗಾಡಿಗಳು ಬಂದರೆ ತುಂಬಾ ಪ್ರಾಬ್ಲಮ್ ಆಯ್ತದೆ. ಏನು ಫುಲ್ ಹಳ್ಳ ಹಳ್ಳ ಹಳ್ಳ. ನಾನು ಸ್ವಲ್ಪ ದೂರ ಒಂದು 100 ಮೀಟರ್ಸ್ ಹೋಗಂಟ ಅಷ್ಟೇ ಆಯ್ತಲ್ಲೇನೋ. ಅಲ್ಲಿ ಗಂಟ ನಿಧಾನಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ ಬರೀ ಗುಂಡಿಗಳೇ. ದೊಡ್ಡ ಫ್ಯಾಕ್ಟ್ರಿ ಬೇರೆ ಐತೆ ಗುರುಜಿ. ಫುಲ್ ಸ್ಮೆಲ್ ಹೊಡಿತೈತೆ. ನೋಡು ಊರಿ ಹಿಂಗಿರ್ಬೇಕು ರೋಡು. ಆ ಕಡೆ ಮರ ಈ ಕಡೆ ಮರ. ಹಿಂಗೆ ಲೈಟ್ ಇಟ್ಬಿಟ್ರೆ ಆಕ್ಸಿಡೆಂಟ್ಗಳೇ ಸ್ವಲ್ಪ ಕಡಿಮೆ ಆಯ್ತವೆ. ಯಾಕಂದರೆ ನೈಟ್ ಹೊತ್ತು ಈಗ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡು ಯಾರೇ ಮೂವ್ ಆದ್ರೂ ರೋಡಲ್ಲಿ ಗೊತ್ತಾಗಕ್ಕಿಲ್ಲ. ಈಗ ನಾಯಿ ಬಂತು ಅಡ್ಡಕ್ಕೆ ಗೊತ್ತಾಗಕ್ಕಿಲ್ಲ. ಹಸು ಈಗ ಬ್ಲ್ಯಾಕ್ ಕಲರ್ ಇರ್ತದೆ ಅಂತ ತಿಳ್ಕೊಳ್ಳಿ. ಅಚಾನಕ್ಕಾಗಿ ಅದು ರೋಡಲ್ಲಿ ಬಂದರೆ ಗೊತ್ತೇ ಆಗೋದಿಲ್ಲ. ಈ ಥರ ಲೈಟ್ಗಳಿದ್ರೆ ಗೊತ್ತಾಯ್ತದೆ. ನಮ್ಮ ಈ ಲೈಟಲ್ಲಿ ಗೊತ್ತಾಗಲ್ಲ ಗುರು. ನಮ್ಮ ಗಾಡಿ ಲೈಟಲ್ಲಂತೂ ಹೆವಿ ಮಕ್ಕರ ಆಯ್ತದೆ. ಹಸು ಕಬ್ಬಿಗೆ ಓಡಾಡ್ತಿರೋದು ಬಂದ್ಬಿಟ್ರೆ ಇದ್ರೆ ಕ್ಲೀನಾಗಿ ಸಿಸ್ಟಮೆಟಿಕ್ಕಾಗಿ ಒಂದು ಕಡೆ ಏನು ಕಾಣಿಸ್ತದೆ ನೋಡಿ. ಬೆಳಗಿನ ಜಾವದ್ದು ಸೂರ್ಯನ ಕಿರಣ ಬಿದ್ದಂಗೆ ಬೀಳ್ತೈತೆ ರೋಡ್ಗೆ. ನೋಡ್ಬಿಡು ಎಷ್ಟು ಪೊಲ್ಯೂಷನ್. ಈ ಕಡೆ ಸೈಡೇ ಫುಲ್ಲು ಸ್ಮೆಲ್ಲು. ಒಂಥರ ಗಾಳಿನೇ ಒಂಥರ ವಿಷ ಥರ ಸ್ಮೆಲ್ ಹೊಡಿತೈತೆ. ಯಾವ ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ ನನಗೆ. ಸೆಮಿ ನ್ಯೂ ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್. ಪರವಾಗಿಲ್ಲ ದೊಡ್ಡ ಫ್ಯಾಕ್ಟ್ರಿ ಇಲ್ಲ. ಹಾಸನ ನಗರಕ್ಕೆ ಸುಸ್ವಾಗತ. ವೆಲ್ಕಮ್ ಟು ಹಾಸನ್ ಸಿಟಿ. ಶಿಲ್ಪಕಲೆಗಳ ಬೀಡು, ಸಾಹಿತ್ಯ ಮತ್ತು ಸಂಗೀತದ ತವರೂರು ಹಾಸನಾಂಬೆಯ ಮಡಿಲಿಗೆ ಸುಸ್ವಾಗತ. ಒಂದು ಟೈಮಲ್ಲಿ ರೋಡಲ್ಲಿ ಗುರು ಫುಲ್ಲು ಜಲ್ಲಿ ಹಾಕಿರು ಮಾಡೋಕ್ಕೆ ಮುಂಚೆನೆ. ಆಲ್ಟೋ ಕಾರ್ನ ತಗೊಬಂದು ಊದಿಸ್ಬಿಟ್ಟು ಇಲ್ಲಿ ಪರದಾಡಿದ್ದು ನೋಡಿ. ಹೆಂಗೆ ಹೋಯ್ತವನೆ, ಹುಚ್ಚಿನ ಥರ ಹೋಯ್ತವನೆ ಗುರು. ಎಲ್ಲ ಡ್ರಿಂಕ್ಸ್ ಮಾಡಿರ್ಬೇಕು ಅನ್ಸುತ್ತೆ. ಏನು ಗುರು ಒಳ್ಳೆ ಕಾಡಿದ್ದಂಗೆ ಐತಲ್ಲ ಇದು. ಕಾಡಿದ್ದಂಗೆ ಏನು ಕಾಡೇ ಇದು. ಬರೀ ನೀಲಗಿರಿ ಪೋಲ್ಸೆ ಕಾಣಿಸ್ತೈತೆ ಇಲ್ಲೆಲ್ಲ. ಒಂದು ನರ ಪಿಳ್ಳೆ ಇಲ್ಲ ಗುರು ಇಲ್ಲಿ. ಕಾಫಿ ನೋಡು ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಸೋನೆ ಜಾಸ್ತಿ ಆಯಿತು. ಚಿಲ್ಲಿ ವೆದರ್ ಗುರು. ಒಂಥರ ಫುಲ್ಲು ಚಳಿ ಹೊಡಿತೈತೆ ಗುರು. ಏನು ಗುರು ಇದು KGF ಫಿಲಮಲ್ಲಿ ನೋಡ್ತೀವಲ್ಲ ಆ ಥರ ಐತೆ.
ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಾಣಿಸ್ತಿಲ್ಲ ಗುರು, ಡೈರೆಕ್ಟಾಗಿ ನೋಡಿದ್ರೆ ಸಗದಾಗಿ ಕಾಣಿಸ್ತದೆ. ನಾನೇ ಗೆಸ್ ಮಾಡಿ ಹುಡುಕಿದ್ನ ಬಂದಿದ್ದೀನಿ ಇಲ್ಲಿಗೆ. ಹೊಟ್ಟೆ ಬೇರೆ ಖಾಲಿ ಹೊಡಿತಿದ್ದೆ ಗುರು, ಎನರ್ಜಿನೂ ಖಾಲಿ ಆಗ್ಬಿಟ್ಟಿದ್ದೆ. ಫಸ್ಟು ಹೋಗಿ ಮನೆಗೆ ಹೋಗಬೇಕು, ಬೆಳಿಗ್ಗೆ ಫೋನ್ ಮಾಡಿ ಅನ್ಲೋಡ್ ಮಾಡಿಸ್ಬೇಕು ಗುರು. ಬನ್ನಿ ಮನೆಗೆ ಕಾಣ, ಕಣ್ಣೆಲ್ಲ ಫುಲ್ಲು ಒತ್ತೈತೆ ಗುರು. ಅವಲ್ಲಿ ಗುರು ಬೆಳಗ್ಗೆ ಆಗಾಯಿತು, ಇದೇ ಫ್ಯಾಕ್ಟ್ರಿ ಅಂತೆ. ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ಥರನೇ ಸೌದೆ ಬಂದು ನಿಂತೈತೆ ರೀ. ಪ್ಲೈವುಡ್ ಫ್ಯಾಕ್ಟ್ರಿ ಅನ್ಸುತ್ತೆ ಗುರು ಇದು. ಏನೇನು ಮಾಡ್ತಾರೋ ಹಾಕಮ್ಮ ಇಲ್ಲಿ ಗಾಡಿನ. ಪ್ಲೈವುಡ್ದ ಗುರು ನೋಡಿ ಫ್ರೆಂಡ್ಸ್, ನಮ್ಮ ಥರನೇ ಸುಮಾರು ಗಾಡಿಗಳನ್ನ ಅನ್ಲೋಡ್ ಮಾಡಿ ಎಲ್ಲನೂ ಗುದ್ದೆ ಹಾಕಿಟ್ಟವ್ರೆ. ಬನ್ನಿ ಇವಾಗ ಬಿಲ್ ಕೊಟ್ಬಿಟ್ಟು ಇವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಗಾಡಿ ಒಳಗಡೆ ಹಾಕ್ಬೇಕಂತ. ಬಾಗರು ಹೊಟ್ಟೆ ಎಷ್ಟೈತೆ, ಸ್ವಲ್ಪ ತಿಂಡಿ ಮಾಡ್ಕೊಂಬಂಬಿಡಮ್ಮ. ಒಳ್ಳೆ ಬಿಸಿ ಬಿಸಿ ಇಡ್ಲಿ ಸಿಕ್ತು ಗುರು, ಸೂಪರ್ ಆಗೈತೆ ಮಾತ್ರ. ಟೊಮೊಟೊ ಗೊಜ್ಜು, ಚಟ್ನಿ ಎಲ್ಲದು. ಈಗ ಗುರು ಅನ್ಲೋಡಿಂಗ್ ಹಾಕ್ಸ್ತವನೆ, ಕರ್ಕೊಂಡೋಗಿ ಇವನೇ ಅನಿಸುತ್ತೆ ಆಪ್ರೇಟ್ರು. ಎಲ್ಲಿಗೆ ಅನ್ಲೋಡ್ ಮಾಡ್ತಾರೆ ನೋಡಿ, ಅದೇ ಮಿಷಿನು ಎತ್ತಾಕೋದು ನೋಡಿ. ಅಲ್ಲಿಗೆ ಹಾಕ್ತಾರೆ, ಅವು ಫುಲ್ ಪೌಡ್ರ್ ಥರ ಆಗಿ ಅದರಿಂದ ಶೀಟ್ಗಳ ಥರ ಮಾಡ್ತಾರೆ, ವುಡ್ ಶೀಟು. ನೋಡ್ಬಿಡು ಅದೇ ಎತ್ತಾಕೋದು. ಫ್ರೆಂಡ್ಸ್, ಗಾಡಿ ಅಂತೂ ರಿವರ್ಸ್ ಆಗಾಯ್ತು. ನಮ್ಮ ಮನೆ ಬರೋಕ್ಕೆ ಗಾಡಿ ಏನು ಡ್ಯಾಮೇಜ್ ಆಗಿದ್ರೆ ಸಾಕು, ಹಿಂದ್ಗಡೆ ತೊಟ್ಟಿ. ಹೊಸ ಗಾಡಿ ಬೇರೆ, ಎದೆ ಜಲ್ಲನ್ನಾಗೈತದೆ ಗಾಡಿಗೆ. ಏನಾರು ಒಂಚೂರು ಟಚ್ ಆಯಿತು ಅಂತಂದ್ರು ನಮಗೆ ಕ್ಲೀನಾಗಿ ಅನ್ಲೋಡ್ ಮಾಡಿಕೊಟ್ಬಿಟ್ರೆ ಸಾಕು ಗುರು. ಅದರಲ್ಲಿ ಲೇಬರ್ ಏನಿಲ್ಲ, ಲೇಬರ್ ಆಗ್ಬಿಟ್ಟಿದ್ರೆ ತುಂಬ ಟೈಮ್ ಆಗ್ಬಿಡೋದು. ಆಲ್ರೆಡಿ ಟೈಮ್ ಆಗ್ಬಿಟ್ಟವ್ರೆ. 4 ಗಂಟೆಲೇ ಬಂದೆ ಗುರು ನಾನು. ಇದು ಗೊತ್ತಿದ್ರೆ ಇಲ್ಲಿಗೆ ತಂದು ಹಾಕ್ಬಿಡುವೆ. ಅದೆಲ್ಲೋ ನಿಲ್ಲಿಸ್ತು ಮ್ಯಾಪ್ ತೊಗೊಂಡೋಗ್ಬಿಟ್ಟು ನನ್ನ. ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಿಲ್ಲ ನನಗೆ. ಕ್ಲೀನಾಗಿ ಅನ್ಲೋಡ್ ಆಗ್ಬಿಟ್ರೆ ಸಾಕು ನಮಗೆ. ಇವಾಗ ಇನ್ನೇನು ಬೇಕಾಗಿಲ್ಲ ನನಗೆ. ಯಾಕಂದರೆ ಇವತ್ತು ಮನೆಗಿದ್ದು ನಾಳೆ ಬೆಳಗ್ಗೆ ಲೋಡ್ ಹುಡ್ಕೊಂಡು ಆಮೇಲೆ ಹೋಗ್ತೀನಿ ನಾನು. ಲೇಬರ್ ಆಗಿದ್ದಿದ್ರೆ ಲೇಟ್ ಆಗ್ಬಿಟ್ಟಿರೋದು, ಮಿಷಿನ್ ಅಲ್ವಾ ಜಲ್ದಿ ಆಯ್ತದೆ. ಬಟ್ ಡ್ಯಾಮೇಜ್ ಮಾಡಿದ್ರೆ ಕ್ಲೀನಾಗಿ ಅನ್ಲೋಡ್ ಮಾಡಿದ್ರೆ ಸಾಕು ನಮಗೆ. ಆಪ್ರೇಟ್ರಿಗೆ ಒಂದು 100 ರೂಪಾಯಿ ಕೊಟ್ಬಿಟ್ಟು ಮಾಡಿಸಿದೆ. ಬನ್ನಿ ಅನ್ಲೋಡ್ ಸ್ಟಾರ್ಟ್ ಮಾಡ್ತಾನೆ, ಎಲ್ಲ ಹೋಗೋಣ. ನೋಡಿದ್ರೆ ಸ್ಟಾರ್ಟ್. ಗಾಡಿನ ಅಡ್ಡಾಡ್ತಾ ಇತ್ತಲ್ಲ ಗುರು. ಗಾಡಿ ಮಾತ್ರ ಡ್ಯಾಮೇಜ್ ಮಾಡ್ಬಿಡ ಗುರು, ಏನಾರ ಮಾಡ್ಕೊಂಡು ನಿನ್ಸೋದೇನ. ಆಲ್ಮೋಸ್ಟ್ ಅನ್ಲೋಡ್ ಆಯಿತು ಗುರು, ಸ್ವಲ್ಪ ಐತೆ ಅಷ್ಟೇ. ಒಂದು 5 ನಿಮಿಷ ಎಲ್ಲ ಎತ್ತಾಕ್ಬಿಡ್ತಾರೆ. ಎತ್ತಾಕ್ಬಿಟ್ರೆ ಹೋಗೋದೆ. ಗಾಡಿ ಫೈನಲಿ ಅನ್ಲೋಡ್ ಆಯಿತು. ಸ್ವಲ್ಪ ಕಸ ಇತ್ತು, ಕಸನೂ ತೆಗೆದಾಕ್ತೆ ಮೇನ್ ಚಕ್ಕೆಗಳನ್ನ. ಇಲ್ಲಿ 4 ದಿಂಡುಗಳು ಹಾಕೋರಿದು ಆಗಲ್ಲ ಅಂತ ಒಂಚೂರು ಸ್ಕ್ರ್ಯಾಚ್ ಆಗ್ಬಿಡೈತೆ ಗುರು, ಒಂದೊಂಚೂರು ಡೆಂಟು. ಆದರೆ ಅದ್ಬಿಟ್ರೆ ಇದೊಂಚೂರು ಡೆಂಟು ಅಷ್ಟೇ. ಬೇಜಾರಾಯ್ತದೆ ಒಂಚೂರು ಡೆಂಟ್ ಆದರೆ ಗಾಡಿಗೆ. ಏನು ಮಾಡೋಣ,
ಬನ್ನಿ ಹೋಗೋಣ. ಕಾಟ ಮಾಡಿಸ್ಕೊಂಡು ಸೆಕೆಂಡ್ ವೇಟ್ ನೋಡ್ಕೊಂಡು ಗಾಡಿದು ಹೋಗೋಣ. ಈಗ ಬದಿ ನೋಡಿದ್ರೆ ಇಳಿಯೋಕ್ಕೆ ಮನ್ಸ್ಕೊತಿಲ್ಲ, ಹಿಂಗೆ ಹೊಂಟೋಗ್ಬಿಡ್ತೀನಿ ಮೇಲಿಂದ. ಖಾಲಿ ಮಾಡ್ತಿದ್ದಂಗೆ ಮಳೆ ಗುರು. ಸದ್ಯ ಗಾಡಿ ಕ್ಲೀನ್ ಮಾಡೋಕ್ಕಾರ ಒಂದು ಸ್ವಲ್ಪ ಬಿಡು ಮಾಡಿಕೊಟ್ಟು. ಫ್ರೆಂಡ್ಸ್, ಫೈನಲಿ ಗಾಡಿ ಅನ್ಲೋಡ್ ಆಯಿತು. ಇವಾಗಿನ ಪಯಣ ಬಂದು ನೆಕ್ಸ್ಟ್ ನಮ್ಮ ಜರ್ನಿ ಬಂದು ಹೈದ್ರಾಬಾದ್ ಕಡೆ, ಬೇಲೂರು ಟು ಹೈದ್ರಾಬಾದ್ಗೆ ವುಡ್ ಚಿಪ್ಸ್ ಐತೆ ಅಂತ ಒಂದು 7 ಟನ್ನು. ಸೊ ಆ ಲೋಡು ಸೆಟಪ್ ಮಾಡಿ ಇಟ್ಟಿದ್ದೀನಿ. ಈಗ ಬೇಲೂರು ಸೈಡ್ ಹೋಗ್ತಾಯಿದ್ದೀನಿ. ಇದೇ ಥರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾರ ತಪ್ಪಾಗಿದ್ದರೆ ನನ್ನ ವೀಡಿಯೋದಲ್ಲಿ ಹೇಳ್ಕೊಳ್ಳಿ, ತಿಳ್ಕೊತೀನಿ. ಯಾಕಂದರೆ ಇವಾಗ ನನಗೆ ಸ್ಟಾರ್ಟಿಂಗು ಈ ವಿಡಿಯೋ ಎಲ್ಲ ಮಾಡ್ತಿರೋದು. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ.